ಕೇರಳದ ವಯನಾಡಿನಲ್ಲಿ ಆಗಿರುವಂತಹ ಈ ಭೀಕರವಾಗಿರುವಂತಹ ಭೂಕುಸಿತದ ಪರಿಣಾಮವಾಗಿ ಈಗಾಗಲೇ ಸಾವನ್ನಪ್ಪಿರುವಂತಹ ಸಂಖ್ಯೆ 177ಕ್ಕೆ ಹೋಗಿದೆ. ಹೆಬ್ಬಂಡೆಗಳು ಕೊಚ್ಚಿ ಬಂದಿವೆ. ಹೆಬ್ಬಂಡೆಗಳ ಮಧ್ಯೆ ಕುಬ್ಜರಂತೆ ಜನ ಕಾಣ್ತಾ ಇದ್ದಾರೆ. ಯಾವ ಪ್ರಮಾಣದಲ್ಲಿ ಇರಬೇಕು ನೋಡ್ಕೊಳ್ಳಿ. ಹೆಬ್ಬಂಡೆಗಳ ಮಧ್ಯೆ ಶವಗಳಿಗೆ NDRF ಈಗ ಶೋಧವನ್ನ ಮಾಡ್ತಾ ಇದೆ. ಹೆಬ್ಬಂಡೆಗಳಿಂದ ಧ್ವಂಸಗೊಂಡಿವೆ ನದಿ ದಡದ ಮನೆಗಳು. ಹಾಗಾಗಿ ಅಲ್ಲೇ ಸಿಕ್ಕಾಕೊಂಡಿರ್ಬೋದು ಇನ್ನೊಂದಿಷ್ಟು ಜನ ಅಂತಿದ್ದಾರೆ. ಅವುಗಳನ್ನೆಲ್ಲ ತೆಗೆದು ಅಲ್ಲಿ ಏನಾದರೂ ಇರಬಹುದಾ ಅಂತ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬೆಟ್ಟದ ಮೇಲಿಂದ, ಬೆಟ್ಟದ ಒಳಭಾಗಗಳಿಂದ ಈ ನೋಡಿ ಈ ರೀತಿಯಾದಂಥ ಬಂಡೆಗಲ್ಲುಗಳು ತೇಲಿ ಬಂದಿರೋದು ನೀರಿನಲ್ಲಿ. ಮನೆಗಳ ಮೇಲೆಲ್ಲ ಬಂದು ತಗಲಾಕೊಂಡಿವೆ ಇವೆಲ್ಲ ಬಂಡೆಗಳು. ಅದರ ಕೆಳಗಡೆ ಯಾರಾದರೂ ಸಿಕ್ಕಾಕೊಂಡಿದ್ದಾರಾ ಏನು ಅಂತ ಹುಡುಕಾಟವನ್ನು ಈಗ ನಡೆಸ್ತಾ ಇದ್ದಾರೆ. ಯಾರ್ಯಾರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಏನೂ ಗೊತ್ತಾಗ್ತಿಲ್ಲ. ಈ ಪ್ರಮಾಣದ ಬಂಡೆಗಲ್ಲುಗಳು ಬಂದು ಅವ್ನು ನೋಡಿ ಯಾರೋ ತಂದು ಇಟ್ಟೋರ್ ಗತೆ ಬಂದು ತೇಲ್ಕೊಂಡು ಬಂದು ನಿಂತಿದ್ದಾವೆ. ಇಂತಿಂಥ ಬೃಹದಾಕಾರದ ಬಂಡೆಗಳು ಬಂದು ನಿಲ್ಲುತ್ತೆ ಅಂತಂದರೆ ನೀರು ಯಾವ ರಭಸದಲ್ಲಿರಬೇಕು ಅಂತ ನೋಡಿ. ಇಲ್ಲಿ ಎಂಥ ಬಂಡೆಗಳಿದ್ದಾವೆ ಅಂತ. ಇದೆಲ್ಲ ಮನೆಗಳಿರುವಂಥ ಜಾಗ ಇದು. ಅಲ್ಲೇನು ಮುಂಚೆನೇ ಬಂಡೆಗಳಲ್ಲಿ ಇರಲಿಲ್ಲ. ಇವೆಲ್ಲ ತೇಲಿ ಬಂದಿರುವಂಥ ಬಂಡೆಗಲ್ಲುಗಳು. ಯಾವ ರಭಸದಲ್ಲಿ ತೇಲ್ಕೊಂಡಂದರೆ ನೀರಲ್ಲಿ ತೇಲ್ಕೊಂಡು ಬಂದಿರಲ್ಲ. ಅದು ಹೇಗೆ ಬಂದಿರುತ್ತೆ ಅಂತಂದರೆ ಮಣ್ಣು ಕೆಸರು ಮಣ್ಣು ಆದಾಗ ಕೆಸರಿನ ಜೊತೆಗೆ ಕಲ್ಲುಗಳು ಬೇಗ ತೇಲಕ್ಕೆ ಶುರುವಾಗುತ್ತೆ. ಬರೀ ನೀರಲ್ಲಿ ತೇಲಲ್ಲ ಕಲ್ಲುಗಳು. ಕೆಸರಿದ್ದಾಗ ಮಾತ್ರ ಅದರ ಜೊತೆಗೆ ಸ್ಮೂತಾಗಿ ಹರ್ಕೊಂಡು ಬರುತ್ತೆ. ಅಲ್ಲಾಗಿರೋ ಪರಿಸ್ಥಿತಿನೇ ಅದೇ. ಬೆಟ್ಟದ ಮೇಲ್ಭಾಗದಲ್ಲಿರುವಂಥ ಬಂಡೆಗಳು ಜೊತೆಗೆ ಬೆಟ್ಟದ ಒಳಭಾಗದಲ್ಲಿರುವಂಥ ಮಣ್ಣಿನೊಳಗಡೆಗಿರುವಂಥ ಬಂಡೆಗಳು ಕೆಸರಿನಲ್ಲಿ ತೇಲ್ಕೊಂಡು ಬಂದಿದೆ. ನನ್ನ ಸಹೋದ್ಯೋಗಿ KP ನಾಗರಾಜ್ ಅಲ್ಲಿ ಎಲ್ಲ ಘಟನಾ ಸ್ಥಳಗಳಿಗೆ ಹೋಗಿ ವರದಿಯನ್ನು ಕೊಡ್ತಾ ಇದ್ದಾರೆ. ವೆರಿ ಟಫ್ ಜಾಬ್. ಒಬ್ಬ ಜರ್ನಲಿಸ್ಟ್ಗಳಿಗೆ ಇಂಥ ಅವಕಾಶಗಳು ಸಿಗೋದು ಕಡಿಮೆ. ಇಂಥ ಅವಕಾಶಗಳು ಬರಬಾರ್ದು. ಯಾಕೆ ಅಂತಂದರೆ ಈ ರೀತಿ ಸಾವುಗಳು ಬರೋದು. ಬಟ್ ಆ್ಯಸ್ ಎ ಜರ್ನಲಿಸ್ಟ್ಗಳಾಗಿರುವಂಥ ಸಂದರ್ಭಗಳಲ್ಲಿ ಇಂಥ ವರದಿಗಳನ್ನು ಮಾಡೋದಿದೆಯಲ್ಲ, ಅದೊಂದು ಸಿಗುವಂಥ ಅವಕಾಶಗಳೇ ಬೇರೆ. ಅದು ನನ್ನ ಸಹೋದ್ಯೋಗಿ KP ನಾಗರಾಜ್ ಹೋಗಿದ್ದಾರೆ ಘಟನಾ ಸ್ಥಳಕ್ಕೆ. ಇಂಚಿಂಚು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲವೂ ಕೂಡ ಹೇಗಿದೆ, ಏನಾಯಿತು ಎಲ್ಲವೂ ಕೂಡ ಘಟನಾ ಸ್ಥಳಗಳಿಂದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ನೋಡಿ ಈ ಬಂಡೆಗಳೇ ತೇಲ್ಕೊಂಡು ಬಂದಿರೋದು ಆ ಕೆಸರಿನಲ್ಲಿ. ಅವು ಮನೆಗಳ ಮೇಲೆ ಬಂದು ಕೂತ್ಕೊಂಡಿದೆ. ಅವಾಗಲೇ ಒಬ್ಬರು ಮಂಡ್ಯದವರು KR ಪೇಟೆಯವರು ಹೇಳ್ತಾ ಇದ್ರಲ್ಲ, ಗೋಡೆ ಬಿತ್ತು ಆಮೇಲೆ ಒಂದು ಬಂಡೆ ಬಂತು ಅಂತ ಹೇಳಿ. ಅಂತಹ ಬಂಡೆಗಳೇ ಆ ಮನೆಗಳ ಮೇಲೆ ಹೊಡೆದಿರೋದ್ರಿಂದ ಹಾಗಾಗಿನೇ ಆ ಮನೆಗಳೆಲ್ಲ ಬಿದ್ದೋಕ್ಕೆ ಸಾಧ್ಯ ಆಗೋಗಿದ್ದು. 200 ಮನೆಗಳೆಲ್ಲ ಸಂಪೂರ್ಣವಾಗಿ ನೆಲಕ್ಕೆ ಕಚ್ಕೊಳ್ಳೋಕೆ ಸಾಧ್ಯ ಆಗಿರೋದು. ಅದನ್ನು ವರದಿ ನನ್ನ ಸಹೋದ್ಯೋಗಿ KP ನಾಗರಾಜ್ ಅಲ್ಲಿಂದನೇ ಕೊಡ್ತಾ ಇದ್ರು. ಪ್ರತಿಯೊಂದನ್ನು ಕೂಡ ನೋಡಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು. ಅವರೇ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ. ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥವ್ರು. ಸೊ ಟೆಂಪ್ರವರಿ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂಥ ಸೇತುವೆಯಲ್ಲಿ ಈಗ ಜನ ಓಡಾಡ್ತಾ ಇದ್ದಾರೆ. ಬಟ್ ಅದು ಕೂಡ ಮಳೆ ರಭಸವಾಗಿ ಶುರುವಾದರೆ ಅದು ಕೂಡ ಕೊಚ್ಕೊಂಡು ಹೋಗುತ್ತೆ. ಕಾರಣ ನದಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಹೇಗಿದೆ, ಎಲ್ಲ ಕಡೆಯೂ ಕೂಡ ಕೆಸರುಮಯ. ಯಾವ ಭಾಗದಲ್ಲಿ ಎಷ್ಟು ಅಡಿಗಳಲ್ಲಿ ಕಾಲು ಕೆಳಗಡೆ ಹೋಗ್ಬಿಡುತ್ತೆ ಅಂತ ಗೊತ್ತಾಗೋದಿಲ್ಲ. ಮಣ್ಣು ಗಟ್ಟಿ ಇದೆಯೋ ಅಥವಾ ಕೆಸರುಮಯವಾಗಿದೆಯೋ ಏನೂ ಗೊತ್ತಾಗ್ತಿಲ್ಲ. ಕಾರಣ ಎಲ್ಲ ಕಡೆಯೂ ಕೂಡ ನೀರು ನಿಂತಿರೋದ್ರಿಂದ, ಎಲ್ಲವೂ ಕೂಡ ಕೆಸರುಮಯವಾಗಿರೋದ್ರಿಂದ ಕಾಲಿಟ್ಟಾಗಲೇ ಗೊತ್ತಾಗುತ್ತೆ ಅದೆಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ. ರಾತ್ರಿ ಕೊಚ್ಕೊಂಡು ಬಂದಿರುವಂತಹ ಕೆಸರಿನಲ್ಲಿ ಕಾಲಿಟ್ಟರೆ ಮೊಣಕಾಲುದ್ದ ಕಾಲು ಹೋಗ್ತಾ ಇದೆ. ಕಾರಣ ಅಷ್ಟು ಬೇಗ ಮಣ್ಣು ಗಟ್ಟಿಯಾಗಿರೋದಿಲ್ಲ. ಕೆಸರಾದಾಗ ಅದು ಗಟ್ಟಿಯಾಗಿ ಟೈಮ್ ತೊಗೊಳುತ್ತೆ.